ಕೆಳಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ನಾವು ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಹೇಳಿ ಗುರುತಿಸ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಯೆನಪೋಯ ಡೆಂಟಲ್ ಕಾಲೇಜಿನಲ್ಲಿ ಪ್ರೋಸ್ಟೋಡಾಂಟಿಕ್ಸ್ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮಲ್ಲಿಕಾ ಶೆಟ್ಟಿ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೇಡಮ್, ಈಗ ಈ ಬಾಯಿ ಆರೋಗ್ಯ ಅಂತ ನಾವೇನು ಹೇಳ್ತೇವೆ, ಈ ಬಾಯಿಯ ಆರೋಗ್ಯ ಅನ್ನುವಂಥದ್ದು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ನಮ್ಮ ಬಾಯಿ ನಮ್ಮ ದೇಹದ ಪ್ರವೇಶ ದ್ವಾರವಾಗಿದೆ. ಹಾಗಾಗಿ ನಮ್ಮ ಆರೋಗ್ಯಕರವಾದ ಹಲ್ಲುಗಳು ಕೇವಲ ಒಂದು ಒಳ್ಳೆಯ ನಗುವಿಗೆ ಮಾತ್ರವಲ್ಲದೆ ನಮಗೆ ಚೆನ್ನಾಗಿ ತಿನ್ನಲು ಜಗಿಯಲು ಇಂಪಾರ್ಟೆಂಟ್ ಆಗಿರುತ್ತದೆ. ಇದು ನಮ್ಮ ಚೆನ್ನಾಗಿ ಜಗ್ದ್ರೆ ಅದು ನಮ್ಮದು ಡೈಜೆಷನ್ ಸಹ ಒಳ್ಳೆದಾಗಿರ್ತದೆ. ಅದೇ ರೀತಿ ನಮಗೆ ಮಾತನಾಡಲು ಹಲ್ಲುಗಳದು ಅಷ್ಟೇ ಮುಖ್ಯವಾಗಿರುತ್ತದೆ. ಹಾಗಾಗಿ ನಮ್ಮ ಬಾಯಿಯ ಆರೋಗ್ಯ ಓವರ್ ಆಲ್ ಹೆಲ್ತ್ಗೆ ಬಹಳ ಮುಖ್ಯವಾಗಿರುತ್ತದೆ. ಡಾಕ್ಟರ್, ಈಗ ನಮ್ಮ ಪ್ರದೇಶದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಬಾಯಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಯಾವೆಲ್ಲ ಕಂಡು ಬರ್ತವೆ? ಹೆಚ್ಚಾಗಿ ನಮಗೆ ಕಂಡುಬರುವುದು ಹಲ್ಲುದು ಹುಳುಕು. ಮತ್ತೊಂದು ಏನು ನೋಡಿದರೆ ವಸುಡುಗಳ ಇನ್ಫೆಕ್ಷನ್. ಈಗ ಹಲ್ಲುದು ಹುಳುಕು ಈಗ ನಾವು ಸರಿಯಾಗಿ ಮೇಂಟೈನ್ ಮಾಡದಿದ್ರೆ ನಾವು ಅದನ್ನು ವಿ ಕಮ್ ಅಕ್ರಾಸ್ ದ್ಯಾಟ್. ಸಿಮಿಲರ್ಲಿ ಜಿಂಜವೈಟಿಸ್ ಅಥವಾ ಪೆರಿಯೋಡಾಂಟೈಟಿಸ್ ಅಂತ ನಾವು ಹೇಳ್ತೇವೆ, ವಸುಡುಗಳ ತೊಂದರೆ ಮತ್ತೆ ದುರ್ವಾಸನೆ, ಅದೆಲ್ಲ ಒಂದರ ನಂತರ ಬರುವ ಅನಾರೋಗ್ಯಗಳು ಅಂತ ಹೇಳ್ಬಹುದು. ಅಂದ್ರೆ ಇವೆಲ್ಲವೂ ನಮ್ಮ ಜೀವನ ಶೈಲಿಯಿಂದನೇ ಬರುವಂತಹ ಅನಾರೋಗ್ಯಗಳು. ಹೌದು, ನಮ್ಮ ಹ್ಯಾಬಿಟ್ಸ್ ಅಲ್ಲಿ ನಾವು ಹೇಗೆ ಮೇಂಟೈನ್ ಮಾಡ್ತೇವೆ ನಮ್ಮ ಬಾಯಿ ಆರೋಗ್ಯವನ್ನು ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ನಿರ್ಲಕ್ಷ್ಯ ತೋರಿಸಿದ್ರೆ ಇದೆಲ್ಲ ಹಲ್ಲು ಹುಳುಕು ಬರುದು, ಮತ್ತೆ ವಸುಡುಗಳ ತೊಂದರೆಗಳು ಬರುದು, ಅದರಿಂದಾಗಿ ಮತ್ತೆ ದುರ್ವಾಸನೆ ಬರುದು, ಅದರಿಂದಾಗಿ ನಂತರ ಹಲ್ಲುಗಳು ಸಡಿಲವಾಗಿ ಹಲ್ಲುಗಳು ಉದುರುವುದು, ಇದೆಲ್ಲ ಒಂದು ಪ್ರೋಸೆಸ್ ಆಗಿರುತ್ತದೆ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಹಲ್ಲಲ್ಲಿ ಏನಾದರೂ ಸಮಸ್ಯೆ ಬಂತು ಅಂತ ಹೇಳಿದಾಗ ಇದ್ಯಾವುದೋ ಸಣ್ಣದು ಮೈನರ್ ಅಂತ ಹೇಳಿ ಅದನ್ನ ಸ್ವಲ್ಪ ನಿರ್ಲಕ್ಷಿಸುವಂಥದ್ದನ್ನ ನಾವು ನೋಡ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ, ಮತ್ತೆ ಇದರಿಂದ ಏನೆಲ್ಲ ಪ್ರಭಾವಗಳು ಬೀರ್ತವೆ ಮುಂದಕ್ಕೆ? ಈಗ ನಾವು ಒಂದು ಹುಳುಕು ಅಂತ ಹೇಳ್ತೇವೆ, ನಿಜವಾಗಿ ಅದು ಶುರು ಆಗೋದು ಬಹಳ ಸಣ್ಣದಾಗಿ, ಅದಕ್ಕೆ ಒಂದು 6 ತಿಂಗಳು ಇನ್ನೂ ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಬೇಕಾಗ್ತದೆ. ಅದನ್ನು ನಾವು ಇಗ್ನೋರ್ ಮಾಡಿದ್ರೆ ಅದು ಕಡೆಗೆ ಏನಾಗ್ತದೆ, ನಮ್ಮ ಹಲ್ಲಿದು ಮೊದಲನೇ ಪದರದಿಂದ 2ನೇ ಪದರಕ್ಕೆ ಹೋಗ್ತದೆ. ಆಮೇಲೆ ಕಡೆಗೆ ನಮ್ಮ ಅದು ನರ್ವ್ಸ್ ಅಂತ ಹೇಳ್ತೇವೆ, ಅಲ್ಲಿಗೆ ಬಂದು ಪಲ್ಪಿಗೆ ಬಂದು ಮುಟ್ತದೆ. ಅದು ಮುಟ್ಟಿದ ನಂತರ ಈಗ ನಾರ್ಮಲಿ ಒಂದು ಚಿಕ್ಕ ಫಿಲ್ಲಿಂಗ್ ಮಾಡಿ ಮುಗಿಸಬಹುದು, ನಮಗೆ ಖರ್ಚು ವೆಚ್ಚ ಸ್ವಲ್ಪ ಕಡಿಮೆಯಲ್ಲಿ ಆಗಿರುತ್ತದೆ. ಅದನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಅದು ಮುಂದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೋಗ್ತದೆ. ಅದರ ನಂತರ ನೋವು ಸಹ ಇರುತ್ತದೆ, ಸ್ವಲ್ಪ ಇದು ಇಂಜೆಕ್ಷನ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬೇಕು. ಈಗ ನಾರ್ಮಲ್ ಆಗಿ ಕ್ಲೀನ್ ಮಾಡಿ ಒಂದು ಫಿಲ್ ಮಾಡುವ ಬದಲಿಗೆ ಇಂಜೆಕ್ಷನ್ ಕೊಟ್ಟು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಫಿಲ್ಲಿಂಗ್ ಕೊಡಬೇಕು, ಖರ್ಚು ಸಹ ಸ್ವಲ್ಪ ಜಾಸ್ತಿಯೇ ಆಗ್ತದೆ. ಸೊ ಆ ರೀತಿಯಲ್ಲಿ ನಾವು ನಿರ್ಲಕ್ಷ್ಯ ಮಾಡಿದರೆ ಮುಂದಕ್ಕೆ ಇನ್ನು ಕೆಲವು ಸಲ ಏನಾಗ್ತದೆ, ಅದು ಉಳಿಸುವ ಪರಿಸ್ಥಿತಿಯಲ್ಲೂ ಸಹ ಇರುವುದಿಲ್ಲ ಮತ್ತು ಹಲ್ಲನ್ನು ತೆಗೆದೇ ಬಿಡಬೇಕಾಗ್ತದೆ. ಸಿಮಿಲರ್ಲಿ ನಾವೀಗ ಗಮ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಈಗ ಶುರುವಾಗಿ ಒಂದು ಪ್ಲಾಕ್ ಅಂತ ಹೇಳ್ತೇವೆ, ಅದು ಫಸ್ಟಿಗೆ ಲೇಯರ್ ಫಾರ್ಮ್ ಆಗಿದ್ರೆ ನಾವು ಆ ಟೈಮಲ್ಲಿ ತಪಾಸಣೆಗೆ ಬಂದಿದ್ರೆ ನಾವು ತಿಳಿಸಿಕೊಡುತ್ತೇವೆ, ಇದು ಕ್ಲೀನ್ ಮಾಡಬೇಕಾಗ್ತದೆ, ಇದನ್ನು ಹೇಗೆ ತೆಗೆಯುವುದು ಅದನ್ನೆಲ್ಲ ತಿಳಿಸ್ತೇವೆ. ಅದನ್ನು ನಿಗ್ಲೆಕ್ಟ್ ಮಾಡಿದರೆ ನೆಕ್ಸ್ಟ್ ಅದು ಕ್ಯಾಲ್ಕ್ಯುಲಸ್ ಅಂತ ಆಗ್ತದೆ, ಅದು ಗಟ್ಟಿಯಾಗಿರ್ತದೆ. ಅದನ್ನು ಸಾಧಾರಣ ರೀತಿಯಲ್ಲಿ ಬ್ರಷಿಂಗಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಅದರ ನಂತರ ನಾವು ಸ್ಕೇಲಿಂಗ್ ಅನ್ನೋ ಪ್ರೋಸೆಸ್ ಮಾಡಬೇಕು, ಅದರಿಂದಲೇ ತೆಗಿಬೇಕು. ಇನ್ನು ಅದನ್ನು ನಿರ್ಲಕ್ಷಿಸಿದರೆ ಅದು ನೆಕ್ಸ್ಟ್ ಪೆರಿಡಾಂಟೈಟಿಸ್ ಅನ್ನುವ ಪರಿಸ್ಥಿತಿಗೆ ಬರ್ತದೆ. ಅಲ್ಲಿಂದ ಮೊದಲು ಏನಾಗ್ತದೆ, ನಮ್ಮ ವಸಡುಗಳು ನಮ್ಮ ಹಲ್ಲನ್ನು ಹಿಡಿದಿರ್ತದೆ, ಅದು ಸಡಿಲವಾಗಿ ಹಲ್ಲೇ ಉದುರಿ ಹೋಗ್ತದೆ. ಸೊ ಸಣ್ಣ ಪ್ರಾಬ್ಲಮ್ ಅನ್ನು ಸಣ್ಣದಿಂದಲೇ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ, ಅದನ್ನು ಬಿಟ್ಟು ಬಿಟ್ರೆ ಈ ರೀತಿ ಹಲ್ಲು ಹೋಗುವ ಪ್ರಸಂಗ ಬರುತ್ತೆ. ಡಾಕ್ಟರ್, ಈಗ ವಯಸ್ಸಾದವರು ಹೇಳೋದನ್ನ ಕೇಳ್ತೇವೆ, ಏನಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ಹಲ್ಲಿನ ಸಮಸ್ಯೆಗಳು ಇರಲಿಲ್ಲ, ಈಗ ಸಣ್ಣ ಮಕ್ಕಳಿಗೆ ಹಲ್ಲಿನ ಸಮಸ್ಯೆಗಳು ಜಾಸ್ತಿ ಬರ್ತಾ ಇವೆ ಅನ್ನುವಂಥದ್ದು. ಇದು ನಿಜವಾ? ಮತ್ತೆ ಯಾಕೆ? ಹಲ್ಲು ಹುಳುಕು ಅದೇ ಈಗ ನೀವು ಆಗ ಕೇಳಿದ ಜೀವನ ಶೈಲಿ ಮುಖ್ಯವಾಗಿ. ಮೊದಲು ಅಷ್ಟು ಆ ರೀತಿ ಚಾಕ್ಲೇಟ್ಸ್ ಅದು ಇದು ಅಂತ ಇರ್ತಿರ್ಲಿಲ್ಲ ಕಾಣಬೇಕು. ಈಗ ಏನಾಗಿದೆ, ಚಾಕ್ಲೇಟ್ಸ್ ಎಸ್ಪೆಷಲಿ ಸ್ಟಿಕ್ಕಿ ಫುಡ್, ಈ ಬಿಸ್ಕೆಟ್ಸ್, ಕ್ಯಾರಮಲೈಸ್ಡ್ ಚಾಕ್ಲೇಟ್ಸ್ ಏನಾದರೂ ಇದ್ರೆ ಹಲ್ಲಿಗೆ ಅಂಟಿ ಕೊಳ್ಳುವಂಥದ್ದು. ತಿನ್ನಬಾರದು ಅಂತ ಹೇಳುವುದಿಲ್ಲ, ತಿಂದರೆ ಅದನ್ನು ಇಮಿಡಿಯೇಟ್ಲಿ ಮತ್ತೆ ಬಾಯಿ ತೊಳಿಬೇಕು. ತೊಳೆಯದಿದ್ರೆ ಏನಾಗ್ತದೆ, ಅದು ನಮ್ಮ ಹಲ್ಲಿನ ಎಡೆಯಲ್ಲಿ ಹೋಗಿ ಸೇರಿ ಬಾಯಿ ಡ್ರೈ ಆದ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಡೆವಲಪ್ ಆಗ್ತದೆ. ಅದರ ನಂತರ ಅದು ಆಸಿಡ್ ಪ್ರೊಡ್ಯೂಸ್ ಮಾಡ್ತದೆ. ಆ ಆಸಿಡ್ ಪ್ರೊಡ್ಯೂಸ್ ಆಗುವಾಗ ನಮ್ಮ ಹಲ್ಲಿನ ಹುಳುಕು ಶುರು ಆಗುತ್ತದೆ. ತಾವು ಹೇಳಿದ್ರಿ ಬಾಯಿಯ ಆರೋಗ್ಯವನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಸರಿಯಾಗಿ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ಹೌದು. ಈಗ ಬ್ರಷ್ ಮಾಡೋದು ಅದರಲ್ಲಿ ಮುಖ್ಯವಾದಂಥ ಭಾಗ. ಈ ಬ್ರಷ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಮಾಡಬೇಕು, ದಿನಕ್ಕೆ ಎಷ್ಟು ಸರ್ತಿ ಮಾಡಬೇಕು, ಯಾವ ರೀತಿಯ ಬ್ರಷ್ ಬಳಸಬೇಕು, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ನಾವು ದಿವಸದಲ್ಲಿ 2 ಸರ್ತಿ ಬ್ರಷ್ ಮಾಡಬೇಕು, ಬೆಳಿಗ್ಗೆ ಒಮ್ಮೆ, ರಾತ್ರಿ ಮಲಗುವ ಮೊದಲು ಒಂದು. ಎರಡನೇದಾಗಿ ನಾವು ಬ್ರಷ್ ಒಂದು 2 ನಿಮಿಷ ಬ್ರಷ್ ಮಾಡಿದರೆ ಸಾಕಾಗ್ತದೆ. ನೀವು ಹಲ್ಲು ಉಜ್ಜಿ ತೊಳಿಬೇಕಂತ ಇಲ್ಲ. ಬ್ರಷ್ ತುಂಬ ಹಾರ್ಡ್ ಇರಬಾರ್ದು,
ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು. ಬ್ರಷ್ ಈಗ ನಾವು ಹೇಳ್ತೀವಿ ಓಕೆ ಬ್ರಷ್ ಮಾಡಿದ್ದೀನಿ ಅಂತ ಕೇಳಿದ್ರೆ ನಾನು ಇಷ್ಟು ಬ್ರಷ್ ಮಾಡ್ತೀನಿ, ನಮಗೆ ಬರ್ತಾರೆ ಪ್ರೇಷನ್ ನಾನು ದಿವಸಕ್ಕೆ ಒಂದು 3-4 ಸರ್ತಿ ಬ್ರಷ್ ಮಾಡ್ತೇನೆ, ಆದರೆ ಹಲ್ಲು ಹುಳ ತಿಂತಾ ಇರ್ತದೆ ಅಂತ. ಪ್ರಾಬ್ಲಮ್ ಎಷ್ಟು ಸರ್ತಿ ಬ್ರಷ್ ಮಾಡ್ತೇವೆ ಅಂತ, ಹೇಗೆ ಬ್ರಷ್ ಮಾಡ್ತೇವೆ ಅದು ಇಂಪಾರ್ಟೆಂಟ್. ಈಗ ಬ್ರಷ್ ಮಾಡುವಾಗ ನಮಗೆ ನಮ್ಮ ಹಲ್ಲಲ್ಲಿ ಆ್ಯಕ್ಚುಲಿ ಒಂದು 5 ಸರ್ಫೇಸಸ್ ಅಂತ ಹೇಳ್ತೇವೆ ಇರುತ್ತದೆ. ನಮ್ಮ ಬ್ರಷ್ ಮಾಡುವಾಗ ನಾವು ಆ 3 ಸರ್ಫೇಸ್ ನಮ್ಮ ಬ್ರಷ್ ಕ್ಲೀನ್ ಮಾಡ್ತದೆ, ಇನ್ನೆರಡು ಸರ್ಫೇಸ್ 2 ಹಲ್ಲುಗಳ ಮಧ್ಯೆ ಬರುವಂಥದ್ದು, ಅದಕ್ಕೆ ನಾವು ಅದರ ಎಡೆಗೆ ಬ್ರಷ್ ಹೋಗುವುದಿಲ್ಲ. ಆಗ ನಾವು ಫ್ಲಾಸಿಂಗ್ ಅಂತ ಹೇಳ್ತೇವೆ, ಫ್ಲಾಸಿಂಗ್ ಮಾಡಬೇಕು. ಅಥವಾ ಇಂಟರ್ಡೆಂಟಲ್ ಬ್ರಷಸ್ ಅಂತ ಸಿಗ್ತದೆ, ಅದರಲ್ಲಿ ನಾವು ಹಲ್ಲನ್ನು ಕ್ಲೀನ್ ಮಾಡಬೇಕಾಗ್ತದೆ. ಆಮೇಲೆ ಬ್ರಷ್ ಮಾಡುವಾಗ ಕೆಲವರು ಖಾಲಿ ಎದುರುಗಡೆ ಮಾತ್ರ ಬ್ರಷ್ ಮಾಡ್ತಾರೆ, ಒಳಗಿನ ಸೈಡ್ ಹಲ್ಲಿನ ಮೇಲೆ ಅಂದರೆ 3 ಸರ್ಫೇಸಸ್ ಹೇಳ್ತೇವೆ ಅದು ಎಲ್ಲ ಕರೆಕ್ಟಾಗಿ ಬ್ರಷ್ ಮಾಡಬೇಕು. ಬ್ರಷ್ ಮಾಡಿದ ನಂತರ ಇನ್ನೊಂದು ನಾನು ಹೇಳೋದಾದ್ರೆ ನಮ್ಮ ನಾಲಿಗೆಯಲ್ಲಿ ಒಮ್ಮೆ ಜಸ್ಟ್ ವಿ ಹ್ಯಾವ್ ಟು ರನ್ ಥ್ರೂ ದ ಟಂಗ್ ಅಂತ ಹೇಳ್ತೇವೆ, ಆಗ ಏನಾದರೂ ರಫ್ನೆಸ್ ಎಲ್ಲ ಇದ್ರೆ ಆಗ ಇನ್ನೊಮ್ಮೆ ನಾವು ಕ್ಲೀನ್ ಮಾಡಬಹುದು. ಕಂಟಿನ್ಯೂಸ್ ಒಂದು ಬ್ರಷ್ ಅನ್ನು ಒಂದು ಕೆಲವು ವರ್ಷ ಯೂಸ್ ಮಾಡೋದು ಅದು 3 ತಿಂಗಳಿಗೊಮ್ಮೆ ಬ್ರಷ್ ಚೇಂಜ್ ಮಾಡಬೇಕಾಗ್ತದೆ. ಈಗ ಈ ಟೂತ್ ಪೇಸ್ಟ್ನ ಪಾತ್ರ ಎಷ್ಟು ಮುಖ್ಯ ಆಗ್ತದೆ ಈ ಬ್ರಷ್ ಪ್ರಕ್ರಿಯೆಯಲ್ಲಿ? ಕೆಲವರು ಎಣಿಸ್ತಾರೆ ಒಂದು ನಾನು ಬ್ರಷ್ ಇದು ಎಂಟೈರ್ ಲೆಂತ್ಗೆ ಟೂತ್ ಪೇಸ್ಟ್ ಯೂಸ್ ಮಾಡಿದ್ರೆ ಭಾಳ ಫ್ರೆಶ್ ಅಂತ, ಅದು ಇಟ್ಸ್ ನಾಟ್ ರೈಟ್. ಪಿ ಸೈಜ್ ಅಂತ ಹೇಳ್ತೇವೆ, ಒಂದು ಬಟಾಣಿ ಸೈಜ್ ಅಷ್ಟೇ ಟೂತ್ ಪೇಸ್ಟ್ ನಾವು ಬಳಕೆ ಮಾಡಬಹುದು. ಟೂತ್ ಪೇಸ್ಟ್ ಇಫ್ ಇಟ್ ಇಸ್ ವಿತ್ ಫ್ಲೋರೈಡ್ ಟೂತ್ ಪೇಸ್ಟ್ ಅಂತ ಹೇಳ್ತೇವೆ ಅದಿದ್ರೆ ಇನ್ನೂ ಒಳ್ಳೆಯದು, ಯಾಕಂದರೆ ಅದು ಕ್ಯಾವಿಟಿ ಅದು ಹುಳುಕಾಗುವುದನ್ನು ಅದು ತಡೆಗಟ್ಟುತ್ತದೆ. ಸೊ ಟೂತ್ ಪೇಸ್ಟ್ ಬಳಕೆ ಆಗಿರಬೇಕು, ಫುಲ್ ಲೆಂತ್ ಯೂಸ್ ಮಾಡಿ ಮತ್ತೆ ಫುಲ್ ನೊರೆ ಬರ್ತದೆ ಬಾಯಲ್ಲಿ ಹಲ್ಲು ಕ್ಲೀನ್ ಆಯ್ತು ಅಂತ ಹೇಳೋದಲ್ಲ. ಅಷ್ಟು ಸ್ವಲ್ಪ ಟೂತ್ ಪೇಸ್ಟ್ ಯೂಸ್ ಮಾಡಿದ್ರೂ ನಾವು ನಮ್ಮ ಮಾಡುವ ಟೆಕ್ನಿಕಲ್ಲಿ ಅದು ಇರುವುದು. ಇನ್ನು ಈಗ ಮಕ್ಕಳ ವಿಚಾರಕ್ಕೆ ಬಂದರೆ, ಮಕ್ಕಳಿಗೆ ಈಗ ಯಾವ ವಯಸ್ಸಿನಿಂದವರೆಗೆ ನಾವು ಬ್ರಷ್ ಮಾಡೋದನ್ನು ಪ್ರಾರಂಭಿಸಬೇಕಾಗ್ತದೆ ಮತ್ತು ಯಾವ ಮೆಥಡನ್ನಲ್ಲಿ ಪಾಲಿಸಬೇಕಾಗ್ತದೆ? ಈಗ ಮಕ್ಕಳಿಗೆ ಈಗ ಹುಟ್ಟಿದ ನಂತರ 6 ತಿಂಗಳಲ್ಲಿ ಮಕ್ಕಳಿಗೆ 6ರಿಂದ 8 ತಿಂಗಳು ಕೆಲವು ಮಕ್ಕಳಿಗೆ ಹಲ್ಲು ಬರಲು ಶುರುವಾಗುತ್ತದೆ. ಆಗ ನಾವು ಎಂತ ಎಣಿಸ್ತೇವೆ ಚಿಕ್ಕ ಹಲ್ಲು ಏನಾಗೋದಿಲ್ಲ, ಆಗದಿಂದಲೇ ಹಲ್ಲು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಈಗ ಬ್ರಷೇ ಯೂಸ್ ಮಾಡಬೇಕು. 6 ತಿಂಗಳ ಮಗುವಿಗೆ ನಾವು ಬ್ರಷ್ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ತಾಯಂದಿರಿಗೆ ನಾವು ಏನು ತಿಳಿಸಿಕೊಡ್ಬೇಕಂತ ಹೇಳಿದರೆ, ಈ ಬಟ್ಟೆ ಇರುತ್ತದೆ ನಮ್ಮ ಕೈಯದ್ದು ಬೆರಳಿಗೆ ಅದು ಬಟ್ಟೆಯನ್ನು ಹಾಕಿ ಮಕ್ಕಳ ಹಲ್ಲನ್ನು ಉಜ್ಜಬಹುದು ಅಲ್ಲಿ, ಆಗ ಅದು ಸರ್ಫೇಸ್ ಕ್ಲೀನ್ ಆಗ್ತದೆ. ಸಾಧಾರಣ ಒಂದು 2-2.5 ವರ್ಷ ಆಗುವಾಗ ಎಲ್ಲ ಡೆಸಿಡ್ಯೂಸ್ ಟೀತ್ ಅಂತ ಹೇಳ್ತೇವೆ, ಪ್ರೈಮರಿ ಟೀತ್ ಅದೆಲ್ಲ ಬಂದಾಗಿರ್ತದೆ. ಆಗ ಚಿಕ್ಕ ಪೀಡೋ ಬ್ರಷಸ್ ಸಿಗ್ತದೆ ಮಕ್ಕಳಿಗೆ ಅನಿಸೋದು, ಆ ಬ್ರಷ್ಗಳನ್ನು ಯೂಸ್ ಮಾಡೋದು. ಮಕ್ಕಳಿಗೆ ತಾಯಂದಿರು ಈಗ ನಾವು ದೊಡ್ಡವರು ಹೇಗೆ ಜೀವನ ಶೈಲಿ ಮಾಡ್ತೇವೆ ಮಕ್ಕಳು ಅದನ್ನೇ ನೋಡೋದು. ಸೊ ನಾವು ದಿವಸಕ್ಕೆ 2 ಸರ್ತಿ ಬ್ರಷ್ ಮಾಡಿದ್ರೆ ನ್ಯಾಚುರಲಿ ಮಕ್ಕಳು ಸಹ ಅದೇ ಹ್ಯಾಬಿಟ್ಸ್ ಡೆವಲಪ್ ಮಾಡ್ತಾರೆ. ಬಟ್ ಚಿಕ್ಕ ಮಕ್ಕಳಿಗೆ ಈಗ ತಂದೆ ತಾಯಿ ನಾವು ಬ್ರಷ್ ಮಾಡಬೇಕು ಫಸ್ಟ್, ಅದನ್ನು ನಾವು ಸರಿಯಾಗಿ ಮಕ್ಕಳಿಗೆ ಹಲ್ಲು ಬ್ರಷ್ ಮಾಡ್ತಾ ಇದ್ರೆ ಆಮೇಲೆ ಮಕ್ಕಳಿಗೆ ಅದನ್ನು ಕಲಿಸಿಕೊಟ್ರೆ ಮಕ್ಕಳಿಗೆ ಅದು ತೊಂದರೆ ಆಗುವುದಿಲ್ಲ. ಈಗ ಸಾಮಾನ್ಯವಾಗಿ ಹೆಚ್ಚಾಗಿ ಮಕ್ಕಳು ಈ ಚಾಕ್ಲೇಟ್ ಆಗಿರ್ಬೋದು ಅಥವಾ ಈ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಇದನ್ನು ಇಷ್ಟಪಡ್ತಿರ್ತಾರೆ, ಇದರಿಂದ ಅವರ ಬಾಯಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ? ಪರಿಣಾಮ ಬೀಳುತ್ತದೆ. ಆಸ್ ಲಾಂಗ್ ಆಸ್ ಅವರು ಅದನ್ನು ಬಳಕೆ ಮಾಡಿದ ನಂತರ ಅವರ ಬಾಯನ್ನು ಮುಕ್ಕಳಿಸಬೇಕು. ಆಮೇಲೆ ರಾತ್ರಿ ಮಲಗುವ ಮೊದಲು ಖಂಡಿತವಾಗಿ ಹಲ್ಲು ಬ್ರಷ್ ಮಾಡಲೇಬೇಕು. ರಾತ್ರಿ ನಾವು ಮಲಗುವಾಗ ನಮ್ಮ ಬಾಯಿ ಡ್ರೈ ಆಗಿರ್ತದೆ, ಆಗ ಈ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಸಹ ಹಾಗೆ ಜಾಸ್ತಿ ಆಗಿರುತ್ತದೆ. ಆದ ಕಾರಣ ರಾತ್ರಿ ಬ್ರಷಿಂಗ್ ಇಸ್ ಕಂಪಲ್ಸರಿ. ನಾವು ಬೆಳಿಗ್ಗೆ ಬ್ರಷ್ ಮಾಡೋದು ಇಸ್ ಫಾರ್ ದ ಫ್ರೆಶ್ನೆಸ್, ಬಟ್ ರಾತ್ರಿ ಬ್ರಷ್ ಮಾಡೋದು ನಾವೆಲ್ಲ ಬಾಯಲ್ಲಿ ಏನದು ನಾವು ಇಡೀ ದಿವಸ ತಿಂದದ್ದೆಲ್ಲ ಬಾಯಲ್ಲಿಂದ ಹೊರಗೆ ಹೋಗಬೇಕು, ಕ್ಲೀನ್ ಆಗಿರಬೇಕು, ಅದಕ್ಕೋಸ್ಕರ. ಡಾಕ್ಟರ್, ಹಾಗೆ ತಾವು ಆವಾಗಲೇ ಹೇಳಿದ್ರಿ ನಮ್ಮ ಹ್ಯಾಬಿಟ್ಗಳಿಂದನೇ ಈ ರೀತಿಯಾದಂತಹ ಬಾಯಿ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅಂತ ಹೇಳಿ. ಸಾಮಾನ್ಯವಾಗಿ ದೊಡ್ಡವರು ಮಾಡುವಂತಹ ತಪ್ಪುಗಳು ಏನು, ಯಾವ ರೀತಿಯಾದಂತಹ ಹ್ಯಾಬಿಟ್ಗಳಿಂದ ಬಾಯಿ ಆರೋಗ್ಯ ಹದಗೆಡುತ್ತದೆ? ಒಂದನೇದು ಓಕೆ ಬ್ರಷಿಂಗ್, ನಾವು ಎಷ್ಟು ಸರ್ತಿ ಬ್ರಷ್ ಮಾಡ್ತೇವೆ ಅದು. ಎರಡನೇದಾಗಿ ನಾವು ಈಗ ಒಂದು ಸಣ್ಣ ಹುಳುಕು, ನಾನು ಆಗ ಹೇಳಿದೆ ಹುಳುಕು ಕಂಡ್ರೆ ಅದನ್ನು ನಿಗ್ಲೆಕ್ಟ್ ಮಾಡಬಾರ್ದು. ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು 6 ತಿಂಗಳಿಗೊಮ್ಮೆ ಒಂದು ಡೆಂಟಲ್ ವಿಸಿಟ್ ಮಾಡಬೇಕು. ಆಗ ನಾವು ಒಂದು ತಪಾಸಣೆ ಮಾಡ್ತೇವೆ, ಆಗ ಒಂದು ಹುಳುಕು ಸ್ಟಾರ್ಟ್ ಆಗಿದೆಯಾ ಅಥವಾ ಇದು ಸ್ಟಾರ್ಟ್ ಆಗಿದೆ ಇದಕ್ಕೆ ಇದು ಟ್ರೀಟ್ಮೆಂಟ್ ಮಾಡಿಸಿ ಇಷ್ಟರೊಳಗೆ ಮಾಡಿಸಿ ಅಂತ ಹೇಳಿದರೆ, ಅಥವಾ ಓಕೆ ಸ್ವಲ್ಪ ವೆಯ್ಟ್ ಮಾಡ್ಬೋದು ಅಂತ ನಮ್ಮ ಒಂದು ಒಪಿನಿಯನ್ ತಗೊಳ್ಬೇಕು. ಆಮೇಲೆ ವಸಡುಗಳು ಕೆಲವರು ತುಂಬ ಹದಗೆಟ್ಟ ನಂತರ ಬರ್ತಾರೆ, ಅದೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಸಡುಗಳು ದಪ್ಪಾಗಿದೆ, ಇದು ಯಾಕೆ ದಪ್ಪ ಆಯಿತು ಅಂತ ಒಂದು ನೋಡಬಹುದು. ಅಥವಾ ಬ್ರಷ್ ಮಾಡುವಾಗ ಬ್ಲೀಡಿಂಗ್ ಆಗ್ತದೆ, ಅದು ಯಾಕೆ ಆಗ್ತಾ ಉಂಟು, ಅದನ್ನೆಲ್ಲ ಆಮೇಲೆ ದುರ್ವಾಸನೆ ಬರ್ತಾ ಉಂಟು, ಅದಕ್ಕೆಲ್ಲ ಒಂದು ಕಾರಣ ಇರುತ್ತದೆ. ಆಗ ತಪಾಸಣೆ ಮಾಡಿಸ್ಬೇಕು, ಅದನ್ನು ನಿಗ್ಲೆಕ್ಟ್ ಮಾಡಬಾರ್ದು. ತಂಬಾಕು ಉತ್ಪನ್ನಗಳನ್ನು ಸೇವಿಸೋದನ್ನು ನೋಡ್ತೇವೆ, ಇದರಿಂದ ಬಾಯಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ? ಇದರಿಂದ ಬಾಯಿಯ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀಳುತ್ತದೆ. ಎಲ್ಲಿಯವರೆಗೆ ಅಂದರೆ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ. ಪೇಷಂಟಿಗೆ ಈ ತಂಬಾಕುಗಳನ್ನು ಈ ಬಕ್ಕಲ್ ಪೌಚ್ ಅಂತ ಹೇಳ್ತೇವೆ ಅಲ್ಲಿ ಇಟ್ಟು ತುಂಬ ಹೊತ್ತು ಅದು ಇರ್ತದೆ. ಅದರಿಂದ ಏನಾಗ್ತದೆ ಕಡೆಗೆ ಈ ಫೈಬ್ರೋಸಿಸ್ ಅನ್ನುವ ಒಂದು ಪ್ರಾಬ್ಲಮ್ ಬರ್ತದೆ. ಪೇಷಂಟಿಗೆ ಬಾಯಿ ಕಡೆಗೆ ಓಪನ್ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಅದು ನಮ್ಮದು ಟಿಶ್ಯೂಸ್ ಎಲ್ಲ ಹಾರ್ಡ್ ಆಗಿ ಹೋಗ್ತದೆ. ಮತ್ತೆ ಸುಮಾರು ಟ್ರೀಟ್ಮೆಂಟ್ ಇನಿಷಿಯಲ್ ಆದರೆ ಟ್ರೀಟ್ಮೆಂಟ್ ಆಗ್ತದೆ, ಮತ್ತೆ ಅದ್ರ ಇನ್ನೂ ತುಂಬ ಕಷ್ಟ. ಆಮೇಲೆ ಬಾಯಿಯ ಕ್ಯಾನ್ಸರ್
ಬರುವ ಸಂದರ್ಭ ಸಹ ಇದೆ. ಸೊ ತಂಬಾಕುಗಳನ್ನೆಲ್ಲ ಉಪಯೋಗಿಸಬಾರದು. ಡಾಕ್ಟರ್, ಹಾಗಾದರೆ ಈ ಬಾಯಿಯಲ್ಲಿ ಯಾವೆಲ್ಲ ಚಿಹ್ನೆಗಳು ಕಾಣಿಸಿಕೊಂಡಾಗ ನಾವು ತಕ್ಷಣ ವೈದ್ಯರನ್ನು ಕಾಣಬೇಕಾಗ್ತದೆ? ಈಗ ಬಾಯಲ್ಲಿ ಕೆಲವು ಸಲ ಒಂದು ಅಲ್ಸರ್ ಅಂತ ಹೇಳ್ತೇವೆ, ಒಂದು ಸಣ್ಣ ಗಾಯ ಆಗಿರ್ತದೆ. ನಾರ್ಮಲ್ ಅಲ್ಸರ್ ಅಂದರೆ ಒಂದು 2 ವಾರ ಇರ್ತದೆ. ಅದೇ ಅಲ್ಸರ್ 2 ವಾರ ತನಕ ನಂತರವೂ ಕಂಟಿನ್ಯೂಸ್ ಆಗಿದ್ದರೆ ಡೆಂಟಿಸ್ಟನ್ನು ಕಾಣಲೇಬೇಕು. ಯಾಕಂದರೆ ಅದು ನಾರ್ಮಲ್ ಅಲ್ಲ ಅಂತ ಇರುತ್ತದೆ. ಆಗ ಅದನ್ನು ನಿಗ್ಲೆಕ್ಟ್ ಮಾಡಬಾರ್ದು. ಅಥವಾ ಬಾಯಲ್ಲಿ ಸಣ್ಣ ಪ್ಯಾಚಸ್ ಇರ್ತದೆ, ಕೆಲವು ಸಲ ವೈಟ್ ಪ್ಯಾಚಸ್ ಅಥವಾ ರೆಡ್ ಪ್ಯಾಚಸ್ ಅಂಥದ್ದೆಲ್ಲ ಪ್ಯಾಚಸ್ ಬರ್ತದೆ. ಅದು ಪ್ರತಿಯೊಂದಕ್ಕೆ ಒಂದು ಕಾರಣವಿರ್ತದೆ. ಆಗ ಅದನ್ನು ತಪಾಸಣೆಗೆ ಬರಬೇಕಾಗ್ತದೆ. ಕೆಲವು ಸಲ ಹಲ್ಲು ಶಾರ್ಪ್ ಇರ್ತದೆ. ಆ ಹಲ್ಲು ಶಾರ್ಪ್ ಇರುವಾಗ ನಾಲಿಗೆಗೆ ಗಾಯ ಆಗ್ತದೆ. ಆಗ ಕೂಡ ಅದು ಹೋಗ್ತದೆ ಅಂತ ಬಿಡಬಾರ್ದು. ಅದು ಹಲ್ಲು ಶಾರ್ಪ್ ಯಾಕೆ ಉಂಟು ಅದನ್ನು ಫಸ್ಟ್ ಸಾಲ್ವ್ ಮಾಡಬೇಕು. ನಾಲಿಗೆದು ಗಾಯ ಗುಣ ಆಗ್ತದೆ ಇಲ್ವಾ ಅದನ್ನು ನೋಡಬೇಕು. ಯಾಕಂದರೆ ಎಷ್ಟೋ ಜನ ನಿಗ್ಲೆಕ್ಟ್ ಆಗಿ ಅದು ಕ್ಯಾನ್ಸರಿಗೆ ತಿರುಗುತ್ತದೆ. ಡಾಕ್ಟರ್, ಈಗ ಈ ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಿಸಿದ ಹೇಳೋದಾದರೆ ಏನಾದರೂ ಯಾವ ರೀತಿಯಾದಂತಹ ಆಹಾರವನ್ನು ಸೇವಿಸೋದ್ರಿಂದ ಅದರ ಆರೋಗ್ಯ ಚೆನ್ನಾಗಿರ್ತದೆ? ಫಸ್ಟ್ ಆಫ್ ಆಲ್ ಸ್ಟಿಕ್ಕಿ ಫುಡ್ ಅದನ್ನು ಅವಾಯ್ಡ್ ಮಾಡಬೇಕು. ತಿಂದರೆ ಕೂಡ ನಾನು ಹೇಳಿದ್ದೇನೆ ಬ್ರಷಿಂಗ್ ಮಾಡಬೇಕು. ಆಮೇಲೆ ಫೈಬ್ರಸ್ ಫುಡ್ ಅದನ್ನೆಲ್ಲ ತಿಂದರೆ ನಮ್ಮ ಕ್ಲೆನ್ಸಿಂಗ್ ಸಹ ಒಳ್ಳೆಯದಿರುತ್ತದೆ. ಬಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಸಲಹೆಗಳನ್ನು ತಾವು ಕೊಡೋದಾದರೆ ಏನು ಹೇಳ್ತೀರಾ? ಅಂದರೆ ಯಾವ ರೀತಿಯಾದಂಥ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ, ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ನಾವು ವಹಿಸಬೇಕಾಗುತ್ತೆ? ಕೆಲವೊಂದು ಸಾರಿ ನಾವು ನೋಡ್ತೇವೆ, ಈಗ ಪೇಷಂಟ್ಗಳು ಏನಾದರೂ ಒಂದು ಸಣ್ಣ ಓಕೆ ನಾನು ದುರ್ವಾಸನೆ ಬರ್ತಾ ಉಂಟು ಬಾಯಿ, ನಾನೇ ಒಂದು ಮೌತ್ ವಾಶ್ ತಗೊಂಡು ಯೂಸ್ ಮಾಡ್ತೇನೆ ಅಂಥದ್ದನ್ನೆಲ್ಲ ಮಾಡಬಾರ್ದು. ವೈದ್ಯರ ಸಲಹೆ ಇಲ್ಲದೆ ಮೌತ್ ವಾಶ್ಗಳನ್ನು ಬಳಸಬಾರದು. ಬಿಕಾಸ್ ಅದರಲ್ಲಿ ರಾಸಾಯನಿಕಗಳಿರುತ್ತವೆ. ಸೊ ಅದನ್ನು ಲಾಂಗ್ ಟರ್ಮ್ ಯೂಸ್ ಮಾಡಬಾರ್ದು. ಅದೆಲ್ಲ ನಾವು ಆದರೆ ನಮ್ಮ ಬಳಿ ಬಂದರೆ ನಾವು ಅದಕ್ಕೆ ಅಡ್ವೈಸ್ ಮಾಡ್ತೇವೆ ಎಷ್ಟು ಟೈಮ್ ಯೂಸ್ ಮಾಡಬೇಕಂತದ್ದೆಲ್ಲ. ಆಮೇಲೆ ಹಲ್ಲುಜ್ಜುವ ಬ್ರಷ್, ಪ್ರತಿದಿನ ಹಲ್ಲುಜ್ಜುವ ಬ್ರಷ್ಗಳೊಂದಿಗೆ ನಮ್ಮ ನಾಲಿಗೆಯನ್ನು ಕೂಡ ನಾವು ಸ್ವಚ್ಛಗೊಳಿಸಬೇಕು. ಈ ಸ್ಟೀಲ್ ಕ್ಲೀನರ್ಗಳು ಅವುಗಳು ಇರ್ತದೆ, ಅದರಿಂದ ನಾಲಿಗೆಗೆ ಹಾನಿಯಾಗುವ ಪ್ರಸಂಗ ಕೂಡ ಬರುತ್ತದೆ. ಸೊ ಅದೊಂದು. ಆಮೇಲೆ ಹಲ್ಲುಗಳಲ್ಲಿ ನೋವಿದ್ರೆ ಅಥವಾ ವಸೂಡಿನಲ್ಲಿ ರಕ್ತಸ್ರಾವ ಇದ್ದರೆ ಅಥವಾ ಊತವಿದ್ದರೆ ಹುಣ್ಣಾಗಿದ್ದರೆ ಅಂಥ ಸಂದರ್ಭದಲ್ಲಿ ಅವರು ಸ್ವಯಂ ಔಷಧಿ ಮಾಡಬಾರ್ದು. ಅದು ನಮ್ಮ ತಪಾಸಣೆಗೆ ತಂದು ನಾವು ಅದಕ್ಕೆ ತಕ್ಕ ಟ್ರೀಟ್ಮೆಂಟನ್ನು ಕೊಡುತ್ತೇವೆ. ಬಾಯಿಯ ಶುದ್ಧಿಗೊಳಿಸುವ ಇದು ಪರಿಕರಗಳನ್ನು ಬಳಕೆಯ ಮುನ್ನ ನಿತ್ಯ ತಪ್ಪದೆ ಅದನ್ನು ಶುಚಿಗೊಳಿಸಿ ಅದನ್ನು ಸೀದಾ ತೆಗೆದು ಯೂಸ್ ಮಾಡಬಾರ್ದು. ಕ್ಲೀನ್ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡಬೇಕು. ಆಮೇಲೆ ಗಟ್ಟಿಯಾದ ಬ್ರಷ್ಗಳನ್ನು ಯೂಸ್ ಮಾಡಬಾರ್ದು. ಸಾಫ್ಟ್ವೇರ್ ಬ್ರಷ್ಗಳನ್ನು ಯೂಸ್ ಮಾಡಬೇಕು. ಮತ್ತು ಪ್ರತಿದಿನ ಮೊದಲು ಹೇಳಿದಾಗ 2 ಬಾರಿ ಬ್ರಷ್ ಮಾಡಬೇಕು. ಅದಕ್ಕಾಗಿ ಫ್ಲೆಕ್ಸಿಬಲ್ ಬ್ರಷ್ ಯೂಸ್ ಮಾಡಿದರೆ ಒಳ್ಳೆಯದು. ಮತ್ತು ಹಲ್ಲುಗಳಲ್ಲಿ ಏನಾದರೂ ಸಿಲುಕು ಇದ್ದರೆ ಅದಕ್ಕೆ ಈ ಟೂತ್ ಪಿಕ್ ಅಥವಾ ಏನಾದರೂ ಕಡ್ಡಿ ಅದನ್ನೆಲ್ಲ ಹಾಕಬಾರ್ದು. ಅದರ ಬದಲಿಗೆ ಫ್ಲಾಸಿಂಗ್ ಅಥವಾ ಇಂಟರ್ಡೆಂಟಲ್ ಬ್ರಷಸ್ಗಳನ್ನು ಯೂಸ್ ಮಾಡಬೇಕು. ಮಕ್ಕಳ ಹಲ್ಲುಗಳನ್ನು ಸಣ್ಣದಿರುವಾಗ ಈಗ ಹಲ್ಲು ಇರಪ್ಟ್ ಆದಾಗ ತಾಯಂದಿರು ಅದಕ್ಕೆ ಹಲ್ಲನ್ನು ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಇಡಬೇಕು. ಆಮೇಲೆ ಮಕ್ಕಳಿಗೆ ಬ್ರಷಿಂಗ್ ಕಲಿಸಬೇಕು. 1.5-2 ವರ್ಷದ ಅಂದಾಜಲ್ಲಿ ಎಲ್ಲ ಹಲ್ಲು ಬಂದ ನಂತರ ಅವರು ಬ್ರಷಿಂಗ್ ಸಹ ಕಲಿಬೇಕು. ಮತ್ತು ಮಕ್ಕಳಿಗೆ ಫೀಡ್ ಮಾಡಿದ ನಂತರ ಹಾಗೆ ಬಿಟ್ಟು ಬಡ್ದು ಬಾಯಿಯನ್ನು ಕ್ಲೀನ್ ಮಾಡಬೇಕು. ಇಲ್ಲದಿದ್ದರೆ ಹಲ್ಲು ಬಂದ ನಂತರ ಬಾಟಲ್ ಯೂಸ್ ಮಾಡ್ತಾರೆ ಕೆಲವರು, ಅದರಿಂದ ಕೂಡ ಕೇರೀಸ್ ಬರುತ್ತದೆ. ಮತ್ತು ಊಟದ ನಡುವೆ ಅನಾವಶ್ಯಕವಾಗಿ ಈ ಸ್ಟಿಕ್ಕಿ ಫುಡ್ಸ್ ತಿನ್ನೋದು ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಮತ್ತು ನಮ್ಮ ಬಾಯಿಯ ಆರೋಗ್ಯವನ್ನು ಆಗಾಗ ಪರಿಶೀಲಿಸ್ತಾ ಇರಬೇಕು. ನಾವು ಕೂಡ ನೋಡ್ತಾ ಇರಬೇಕು ಏನಾದರೂ ಚೇಂಜಸ್ ಆಗ್ತಾ ಉಂಟಾ ಇಲ್ವಾ. ಮತ್ತು 6 ತಿಂಗಳಿಗೊಮ್ಮೆ ಡೆಂಟಿಸ್ಟನ್ನು ವಿಸಿಟ್ ಮಾಡಬೇಕು. ಡಾಕ್ಟರ್, ಹಾಗೆಯೇ ಕೆಲವರಿಗೆ ಹಲ್ಲಿನಲ್ಲಿ ಒಂಥರ ಸೆನ್ಸಿಟಿವಿಟಿ ಇದೆ ಅಂತ ಹೇಳ್ತಾರೆ. ಅಂದರೆ ತಂಪಾದ ವಸ್ತುಗಳನ್ನು ತಿಂದಾಗ ಅಥವಾ ಬಿಸಿಯಾದದ್ದನ್ನು ಇದು ಮಾಡಿದಾಗ. ಸೊ ಇದು ಯಾಕಾಗುತ್ತೆ ಮತ್ತು ಈ ಥರ ಇದ್ದಾಗ ಏನಾದರೂ ಪರಿಹಾರ ಇದೆಯಾ? ಎಸ್, ನಮ್ಮ ಹಲ್ಲಿನಲ್ಲಿ ನಾನು ಹೇಳಿದಾಗೆ ಒಂದು ಎನಾಮಲ್ ಅಂತ ಲೇಯರ್ ಇರ್ತದೆ. ಅದರ ಕೆಳಗಿರುವುದು ಡೆಂಟಿನ್ ಅನ್ನೋದು. ಈ ಎನಾಮಲ್ ಫಸ್ಟ್ ಲೇಯರ್ ಅದು ಈ ನಾನು ಹೇಳಿದೆಲ್ಲ ಹಾರ್ಡ್ ಬ್ರಷ್ ಯೂಸ್ ಮಾಡಬಾರ್ದು. ಬ್ರಷಿಂಗ್ ಟೆಕ್ನಿಕ್ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಗಟ್ಟಿ ಉಜ್ಜಿಯ ಹಲ್ಲು ತೊಳೆಯುವಾಗ ಎನಾಮಲ್ ಲೇಯರ್ ಹೋಗುತ್ತದೆ. ಆಗ ನೆಕ್ಸ್ಟ್ ಎಕ್ಸ್ಪೋಸ್ ಆಗೋದು ಡೆಂಟಿನ್ ಲೇಯರ್. ಆ ಡೆಂಟಿನಲ್ಲಿ ನಾವು ಡೆಂಟಿನಲ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೇವೆ, ನರಗಳಿರುತ್ತವೆ. ಅದು ಎಕ್ಸ್ಪೋಸ್ ಆದಾಗ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಪರಿಹಾರ ಇದೆ. ನಾವು ಡಿಸೆನ್ಸಿಟೈಸಿಂಗ್ ಟೂತ್ಪೇಸ್ಟ್ಗಳನ್ನು ಯೂಸ್ ಮಾಡ್ತೇವೆ. ಮತ್ತು ಪೇಷಂಟ್ಗಳು ಎಕ್ಸ್ಟ್ರೀಮ್ ಹೀಟ್ ಕೋಲ್ಡ್ ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಅಂಥದ್ದೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಅದು ಮೆಡಿಕೇಟೆಡ್ ಟೂತ್ಪೇಸ್ಟ್ ಆಗಿರುತ್ತದೆ. ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲಿಕ್ಕಿಲ್ಲ. ಸೊ ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ ನಾವು ಹೇಳ್ತೇವೆ ಇಷ್ಟು ಸಮಯ ಮಾತ್ರ ಯೂಸ್ ಮಾಡಿ ಮತ್ತೆ ನಿಲ್ಲಿಸಿ. ಆ ಡೆಂಟಿನಲ್ ಟ್ಯೂಬ್ಯೂಲ್ಸ್ ಕವರ್ ಆಗುತ್ತದೆ ಮತ್ತು ಅವರಿಗೆ ಟ್ರೀಟ್ಮೆಂಟ್ ಫಲಿಸುತ್ತದೆ. ಇನ್ನು ಕೆಲವು ಸಲ ಇನ್ನೂ ಡೀಪ್ ಆಗಿದ್ರೆ ಅದಕ್ಕೆ ಕೆಲವು ರೆಸ್ಟೋರೇಟಿವ್ ಮೆಟೀರಿಯಲ್ಸ್, ಫಿಲ್ಲಿಂಗ್ ಮೆಟೀರಿಯಲ್ಸ್ ಇರುತ್ತದೆ. ಅದರಿಂದ ಆ ಲೇಯರನ್ನು ನಾವು ಕವರ್ ಮಾಡ್ತೇವೆ ಮತ್ತು ಸೆನ್ಸಿಟಿವಿಟಿ ನಿಲ್ಲುತ್ತದೆ. ಹಲ್ಲಿನ ಕೆಲವೊಂದು ಸಲ ಶೇಪ್ಗಳು ಬೇರೆ ಬೇರೆ ಇದ್ದಾಗ ಕೆಲವರು ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಒಂದೇ ರೀತಿಯ ಶೇಪ್ಗೆ ಬರೋ ಹಾಗೆಲ್ಲ ಮಾಡೋದಿರ್ತದೆ. ಅಥವಾ ಉದ್ದ ಇದ್ದಾಗ ಅದನ್ನು ಸ್ವಲ್ಪ ತುಂಡು ಮಾಡುವಂಥದ್ದೆಲ್ಲ ಇರ್ತದೆ. ಇದರಿಂದ ಏನಾದರೂ ಬಾಯಿಯ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರ್ತದ ಹೇಗೆ? ಈಗ ನಾವು ಅದು ಸ್ಮೈನ್ ಪೇಷಂಟ್ದು ಅನಲೈಸ್ ಮಾಡಿಯೇ ನಾವು ಆ ಟ್ರೀಟ್ಮೆಂಟ್ ಮುಂದುವರಿಸ್ತೇವೆ. ಸೊ ಎಷ್ಟು
ಈಗ ಒಂದು ವೇಳೆ ಹಲ್ಲು ಓರೆ ಇದ್ರೆ ಅದಕ್ಕೆ ತಕ್ಕ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ಸ್ ಹೇಳ್ತೇವೆ, ಅಥವಾ ಎನಾಮುಲೋಪ್ಲಾಸ್ಟಿ, ಹಲ್ಲು ಕೆಲವು ಸ್ವಲ್ಪ ಉದ್ದ ಗಿಡ್ಡ ಇದ್ರೆ ಎನಾಮುಲೋಪ್ಲಾಸ್ಟಿ ಅಂತ ಮಾಡ್ತೇವೆ. ಆದರೆ ಅದು ಎನಾಮುಲೋಪ್ಲಾಸ್ಟಿ ಮಾಡುವಾಗ ಎಷ್ಟು ಸವಿಬೇಕು ಅಷ್ಟೇ ಸವಿತೇವೆ, ಹೆಚ್ಚು ಹಲ್ಲು ರಿಮೂವ್ ಮಾಡೋದಿಲ್ಲ, ಆಗ ಸೆನ್ಸಿಟಿವಿಟಿ ಏನು ಬರುವುದಿಲ್ಲ. ಸೊ ಪೇಷಂಟ್ ಟು ಪೇಷಂಟ್ ಅದು ವೇರಿ ಆಗ್ತದೆ. ಸೊ ಅನಲೈಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಇಂಥದ್ದೆಲ್ಲ ಬೇರೆ ಏನು ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ, ಪ್ರಾಬ್ಲಮ್ ಆಗುವುದಿಲ್ಲ. ಓಕೆ, ಧನ್ಯವಾದಗಳು ಡಾಕ್ಟ್ರೇ. ಧನ್ಯವಾದ.